ಕಾರುಣ್ಯಾಶ್ರಮಕ್ಕೆ ಅಂಕಲಿ ಮಠ ಶ್ರೀಗಳ ಭೇಟಿ, ಆಶ್ರಮದ ಸೇವೆಗೆ ಶುಭಾಶೀರ್ವಾದ. ಅಂಕಲಿ ಮಠ ಸುಕ್ಷೇತ್ರದ ಬ್ರಹ್ಮಶ್ರೀ ವೀರಭದ್ರ ಮಹಾಸ್ವಾಮಿಗಳು ಸಿಂಧನೂರು ನಗರದ ಒಳ ಬಳ್ಳಾರಿ ರಸ್ತೆಯಲ್ಲಿರುವ ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮಕ್ಕೆ ಭೇಟಿ ನೀಡಿ ಆಶ್ರಮದ ವೃದ್ಧರು ಹಾಗೂ ವಯಸ್ಕರ ಬುದ್ಧಿಮಾಂದ್ಯರಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿ ಆತ್ಮಸ್ಥೈರ್ಯ ತುಂಬಿ ಆಶೀರ್ವದಿಸಿದರು. ನಂತರ ಶ್ರೀಗಳು ಮಾತನಾಡಿ, ಅದೆಷ್ಟೋ ನೆಲೆ ಇಲ್ಲದ ನೊಂದ ಜೀವಗಳಿಗೆ ಕಾರುಣ್ಯ ಆಶ್ರಮ ಆಶ್ರಯ ತಾಣವಾಗಿದೆ. ಇಂತಹ ಪ್ರಾಮಾಣಿಕವಾದ ಸಂಸ್ಥೆಗೆ ಸರ್ಕಾರವೂ ಕೂಡ ಸಹಕಾರ ನೀಡಿದರೆ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಸೇವೆ ಒದಗಿಸಲು ಅನುಕೂಲವಾಗುತ್ತದೆ. ಈ ಕಾರುಣ್ಯ ಆಶ್ರಮವು ಅನಾಥಾಶ್ರಮ ನಡೆಸುವುದಲ್ಲದೆ ನಾಡಿನ ಜನರಲ್ಲಿ ಹೆತ್ತವರನ್ನು ಮಕ್ಕಳಾದವರು ನೋಡಿಕೊಳ್ಳಲೇಬೇಕು ಎನ್ನುವ ವಿಶೇಷ ಜಾಗೃತಿ ಮೂಡಿಸುವಲ್ಲಿ ಸಮಾಜಕ್ಕೆ ಮಾದರಿಯಾಗಿದೆ. ಇಂತಹ ಅನೇಕ ಹಲವಾರು ಜನಪರ ಕಾರ್ಯಗಳನ್ನು ಮಾಡುವ ಈ ಕಾರುಣ್ಯಾಶ್ರಮಕ್ಕೆ ಯಾವಾಗಲೂ ನನ್ನ ಹಾಗೂ ನನ್ನ ಶ್ರೀಮಠದ ಆಶೀರ್ವಾದವಿರುತ್ತದೆ ಎಂದು ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಶರಣಯ್ಯ ಸ್ವಾಮಿ ಆದಾಪುರ, ಬಿಜೆಪಿ ಮುಖಂಡ ಹನುಮೇಶ ಉಪ್ಪಾರ, ಬಸವರಾಜ ಗೌಡ, ಜಿಸ್ಕಾಂ ಗುತ್ತಿಗೆದಾರರು ಪಂಪನಗೌಡ ಹರೇಟನೂರು, ಗುರುಸಿದ್ದಯ್ಯ ಸ್ವಾಮಿ ರಾಗಲಾಪರ್ವಿ, ಹುಸೇನಪ್ಪ ನಾಯಕ ಬಾರ್ಧಾಲಿ, ಅಯ್ಯಪ್ಪ ನಾಗಲಾಪುರ, ಅಯ್ಯಪ್ಪ ಕಂಬಳಿ ಹಾಗೂ ಆಶ್ರಮದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಚಿನ್ನಬಸಯ್ಯ ಸ್ವಾಮಿ ಹಿರೇಮಠ, ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್ ಕಾರ್ಯದರ್ಶಿಗಳಾದ ಅಶೋಕನಲ್ಲ, ಶ್ರೀಮಠ ಸೇವಾ ಟ್ರಸ್ಟ್ನ ಸದಸ್ಯರಾದ ಸುಜಾತ ಹಿರೇಮಠ, ಆಶ್ರಮದ ಸಿಬ್ಬಂದಿಗಳಾದ ಸಿದ್ದಯ್ಯ ಸ್ವಾಮಿ, ಮರಿಯಪ್ಪ, ಜ್ಯೋತಿ, ಸುಜಾತ ಮಲದಗುಡ್ಡ ಹಾಗೂ ಅನೇಕ ಭಕ್ತ ವೃಂದ ಭಾಗವಹಿಸಿದ್ರು. ವರದಿ ವೆಂಕಟೇಶ್ ನಾಯಕ, ಪ್ರಜಾಪವರ್ ಟಿವಿ, ಸಿಂಧನೂರು.